ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ಚವಾನ್. ಇದೀಗ ಹೆಡ್ಲೈನ್ಸ್. ಮಾಲೂರು ವಿಧಾನಸಭೆ ಕ್ಷೇತ್ರದ ಮರುಮತ ಎಣಿಕೆ ವಿಚಾರ. ಕೋಲಾರ ಹೊರವಲಯದ ಟಮಕ ಬಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮರುಮತ ಎಣಿಕೆ. ಕೋಲಾರ ಡಿಸಿ ಎಂಆರ್ ರವಿ ಹಾಗೂ ಎಸ್ಪಿ ನಿಖಿಲ್ ಅವರಿಂದ ಪರಿಶೀಲನೆ. ಚಿಕ್ಕಬಳ್ಳಾಪುರ ಕನ್ನಡ ಭವನದಲ್ಲಿ ಕನಕದಾಸರ ಜಯಂತಿ ಆಚರಣೆ. ಜಾತಿ ಅಸಮಾನತೆ ವಿರುದ್ಧ ಬಹುದೊಡ್ಡ ಕ್ರಾಂತಿ ಮಾಡಿದವರು ಕನಕದಾಸರು. ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಸಜ್ಜಿತ ಕನಕದಾಸರ ಭವನವನ್ನ ನಿರ್ಮಾಣ ಮಾಡಲು ಸೂಕ್ತ ನಿವೇಶನವನ್ನ ಒದಗಿಸಲು ತಾಲೂಕು ದಂಡಾಧಿಕಾರಿಗೆ ಸೂಚನೆ ನೀಡುತ್ತೇನೆ. ಶಾಸಕ ಮೇಲೂರು ರವಿಕುಮಾರ್ ಭರವಸೆ. ವಾರ್ತೆಗಳ ವಿವರ. ಮಾಲೂರು ವಿಧಾನಸಭೆ ಕ್ಷೇತ್ರದ ಮರುಮತ ಎಣಿಕೆ ವಿಚಾರ. ಕೋಲಾರ ಹೊರವಲಯದ ಟಮಕ ಬಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮರುಮತ ಎಣಿಕೆ. ಕೋಲಾರ ಡಿಸಿ ಎಂಆರ್ ರವಿ ಹಾಗೂ ಎಸ್ಪಿ ನಿಖಿಲ್ ಅವರಿಂದ ಪರಿಶೀಲನೆ. ಮತ ಎಣಿಕೆ ಕೇಂದ್ರ ಪರಿಶೀಲನೆ ಮಾಡಿದ ಅಧಿಕಾರಿಗಳು. ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರ ಹೊರವಲಯದ ಟಮಕ ಬಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮರು ಮತ ಎಣಿಕೆಗೆ ಸಿದ್ಧತೆಯನ್ನು ಮಾಡಲಾಗಿದ್ದು, ಕೋಲಾರ ಡಿಸಿಎಂ ಆರ್ ರವಿ ಹಾಗೂ ಎಸ್ಪಿ ನಿಖಿಲ್ ಅವರಿಂದ ಸ್ಥಳ ಪರಿಶೀಲನೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಇದೇ ತಿಂಗಳ 11ರಂದು ಮರುಮತ ಎಣಿಕೆ ನಡೆಯಲಿದ್ದು, ಕೋಲಾರ ಜಿಲ್ಲಾಡಳಿತದಿಂದ ಮರುಮತ ಎಣಿಕೆಗೆ ಸಿದ್ಧತೆ ಮಾಡಲಾಗಿದೆ. 4 ಟೇಬಲ್ನಲ್ಲಿ 18 ಸುತ್ತಿನ ಮತ ಎಣಿಕೆ ನಡೆಯಲಿದ್ದು, ಸಿಸಿಟಿವಿ ಕಣ್ಗಾವಲಿನಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಈಗಾಗಲೇ ಮತ ಎಣಿಕೆಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದ್ದು, ಮತ ಎಣಿಕೆ ಸುತ್ತ ಸೆಕ್ಷನ್ 144 ಜಾರಿಯನ್ನು ಮಾಡಲಾಗಿದ್ದು, ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಇನ್ನು ಕೋಲಾರ ಹಾಗೂ ಮಾಲೂರು ತಾಲೂಕು ಮಧ್ಯೆ ಮಾರಾಟವನ್ನು ಕೂಡ ನಿಷೇಧ ಮಾಡುವ ಸಾಧ್ಯತೆ ಇದ್ದು, ಕೋಲಾರ ಜಿಲ್ಲಾಧಿಕಾರಿ ಚುನಾವಣಾಧಿಕಾರಿ ಎಂಆರ್ ರವಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಕನ್ನಡ ಭವನದಲ್ಲಿ ಆಯೋಜಿಸಿದ್ದ ಕನಕದಾಸರ ಜಯಂತಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಉಸ್ತುವಾರಿ ಸಚಿವ ಸುಧಾಕರ್, ಜಾತಿ ಅಸಮಾನತೆ ವಿರುದ್ಧ ಬಹುದೊಡ್ಡ ಕ್ರಾಂತಿ ಮಾಡಿದವರು ಕನಕದಾಸ ಆಗಿದ್ದಾರೆ ಎಂದರು. ಉಸ್ತುವಾರಿ ಸಚಿವ ಸುಧಾಕರ್ ಮಾತನಾಡಿ, ಜಾತಿ ಅಸಮಾನತೆ ವಿರುದ್ಧ ಬಹುದೊಡ್ಡ ಕ್ರಾಂತಿ ಮಾಡಿದವರು ಕನಕದಾಸರಾಗಿದ್ದಾರೆ. ರಂಗಸ್ಥಳ ರಂಗನಾಥ ಸ್ವಾಮಿಯ ಬಗ್ಗೆ ಕನಕದಾಸರು ಅನೇಕ ಕೀರ್ತನ ಸಾಹಿತ್ಯ ಮಾಡಿದ್ದಾರೆ. ಮೋಹನ ತರಂಗಿಣಿ, ಹರಿಭಕ್ತ ಸಾರ, ರಾಮಧಾನ್ಯ ಚರಿತೆ, ನಳಚರಿತ್ರೆ ಬರೆದಿದ್ದಾರೆ. ಜಾತಿ ಶೋಷಣೆ ಬಗ್ಗೆ ದೊಡ್ಡ ದನಿಯಾಗಿ ಸಾಹಿತ್ಯದ ಮೂಲಕ ಪ್ರತಿಭಟಿಸಿದ್ರು. ನಾವು ಬರೋದು ಗೊತ್ತಿಲ್ಲ, ಹೋಗೋದು ಗೊತ್ತಿಲ್ಲ, ಉಳಿದ ಬದುಕು ಸಮಾಜಕ್ಕೆ ಮಾದರಿ ಜೀವನ ಸಾಗಿಸೋಣ ಅಂದ್ರು. ಕನಕರ ಬದುಕು ಬರಹ ನಮ್ಮದಾಗ್ಲಿ, ಅವರು ಬಿಟ್ಟು ಹೋದ ಹಾದಿಯಲ್ಲಿ ನಾವೆಲ್ಲ ಸಾಗೋಣ ಅಂದ್ರು. ಆವತ್ತಿನ ಸಂದರ್ಭದಲ್ಲಿ ದಾಸರು ಯಾರಿದ್ರು ಅಂತಕ್ಕಂಥದ್ದು ವಿಶಿಷ್ಟವಾಗಿ ಒಂದು ಕನಕದಾಸರು ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನ ಒಂದು ಜನರಿಗೆ ತಿಳಿಸ್ತಕ್ಕಂಥ ತಮ್ಮ ಕೀರ್ತನೆಗಳ ಮುಖಾಂತರ ಜನರಲ್ಲಿ ತಿಳುವಳಿಕೆಯನ್ನ, ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ಮಹತ್ತರವಾದಂತಹ ಕೆಲಸವನ್ನ ಕನಕದಾಸರು ಮಾಡಿರ್ತಕ್ಕಂಥದ್ದು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಅವರು ಬಹಳಷ್ಟು ಅವರ ಮೌಲ್ಯಗಳನ್ನ, ಅವರು ದೇವರನ್ನ ಒಲಿಸ್ಕೊಳ್ತಕ್ಕಂಥ ಒಂದು ಏನು ಅವರ ಒಂದು ಕಲೆ ಇತ್ತು, ಆ ಕೀರ್ತನೆಗಳ ಮುಖಾಂತರ ಅವರು ನಾವೇನು ಚರಿತ್ರೆಯಲ್ಲಿ ಕೇಳಿದ್ರೆ, ನಾವು ಕನಕನ ಕಿಂಡಿ ಬಗ್ಗೆ ಕೇಳಿದ್ರೆ, ನಾನು ಈ ಬೆಳಗ್ಗೆ ಮೆರವಣಿಗೆಗೆ ಚಾಲನೆ ಕೊಟ್ಟು ನಾನು ರಂಗಧಾಮ ನಮ್ಮ ರಂಗಸ್ಥಳಕ್ಕೆ ಹೋಗ್ತಕ್ಕಂಥ ಒಂದು ಕೆಲಸ ಮಾಡಿದೆ. ಮುಖ್ಯಮಂತ್ರಿಗಳ ವಿಶೇಷ ಕಾಳಜಿಯಿಂದ ಕನ್ನಡ ಭವನ ಸಿದ್ಧವಾಗಿದೆ. ಇಲ್ಲಿ ಕನಕ ಜಯಂತಿ ಆಗಲು ಸಾಧ್ಯವಾಗಿದೆ. ದೇವರಾಣೆ ಅರಸು ನಂತರ ದೀನದಲಿತ ಹಿಂದುಳಿದವರ ಏಳಿಗೆ ಸಾಧ್ಯವಾಗಿದೆ. ವಸತಿ ಶಾಲೆಗಳ ಪ್ರಾರಂಭದ ಮೂಲಕ ಶಿಕ್ಷಣಕ್ಕೆ ಒತ್ತು ನೀಡಲಾಗಿದೆ. 60-40 ದಾಖಲಾತಿ ಬದಲಾವಣೆ ತರಲಾಗಿದೆ. ಗ್ಯಾರಂಟಿ ಯೋಜನೆ ಬಹುಸಂಖ್ಯಾತರ ಆಶಾಕಿರಣ. ಟೀಕಿಸುವವರು ಗ್ಯಾರಂಟಿ ಯೋಜನೆ ತಿರಸ್ಕಾರ ಮಾಡಲಿ ನೋಡೋಣ ಅಂದ್ರು. ನವೆಂಬರ್ 24ರಂದು ಮುಖ್ಯಮಂತ್ರಿ ಜಿಲ್ಲೆಗೆ ಬರ್ತಾರೆ. 1800 ಕೋಟಿ ಅಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಲಿದ್ದಾರೆ.
ಕಬ್ಬು ಬೆಳೆಗಾರರ ಸಮಸ್ಯೆ ಈಡೇರಿಸಲು ಸತತ 12 ಗಂಟೆಗಳ ಕಾಲ ಸಭೆ ಮಾಡಿ ಸಮಸ್ಯೆ ಈಡೇರಿಸಿದ್ದಾರೆ. ಅವರಿಗೆ ಇನ್ನಷ್ಟು ಶಕ್ತಿ ನೀಡಲಿ ಅಂತ ಜನಸೇವೆ ಮಾಡುವ ಶಕ್ತಿ ನೀಡುವಂತಾಗಲಿ ಅಂದರು. ಮೇಲು ಕೀಳು ಮಾಡಬಾರದು, ಪ್ರತಿಭೆಗೆ ಜಾತಿಯ ಸೋಂಕು ಅಂಟಿಸಬೇಡಿ, ಸಮುದಾಯದ ಮಕ್ಕಳಿಗೆ ಶಿಕ್ಷಣ ನೀಡಿ ಅಂದರು. ಪ್ರದೀಪ್ ಈಶ್ವರ್, ಯಲುವಳ್ಳಿ ರಮೇಶ್, ಸಂಘದ ನಾಗರಾಜ್, ರವೀಂದ್ರ, ಭಾಸ್ಕರ್, ಡಾಕ್ಟರ್ ಅಶ್ವಿನ್, ಉಪನ್ಯಾಸಕರ ಚಂದ್ರಶೇಖರ್, ಸನೌಜಂ, ನಾರಾಯಣಸ್ವಾಮಿ, ರಂಗಪ್ಪ ಹಾಜರಿದ್ದರು. ಅದನ್ನ ಯಾವ ರೀತಿ ಪರಿಹಾರಕ್ಕೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಯು ಜಿ ಸಿ ಅಂತೆ ಯಾರು ಅರ್ಹರಿದ್ದಾರೆ, UGC ಅಂತೆ ಯಾರು ಅರ್ಹರಿಲ್ಲ ಅಂತ ಕೋರ್ಟ್ ಈಗ ವಿಭಾಗೀಯ ಪೀಠದಲ್ಲಿ ತೀರ್ಮಾನ ಆಗೋಗಿದೆ. ಅದರಂತೆ ಈಗ ನಾವು ನೋಟಿಫಿಕೇಶನ್ ಮಾಡಿದ್ದೇವೆ. ಈಗ ಭಾಳಷ್ಟು ವಿಷಯಗಳಲ್ಲಿ ಯಾರು UGC ಮಾನ್ಯತೆ ಅಥವಾ UGC ಪ್ರಕಾರ ಅರ್ಹತೆ ಇರ್ತಕ್ಕಂಥವರು ಭಾಳಷ್ಟು ವಿಷಯಗಳಲ್ಲಿ ಸಿಗೋದಿಲ್ಲ. UGCನೂ ಭಾಳಷ್ಟು ವಿಷಯಗಳಲ್ಲಿ ನೆಟ್ಟು ಸ್ಲಿಟ್ಟು ಪರೀಕ್ಷೆ ಮಾಡೋದಿಲ್ಲ. ಅಂಥದಕ್ಕೆ UGC ಅವರು ಅದಕ್ಕೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅದಾಗಿಯೂ ಸಹ ಕೆಲವು ಸಂದರ್ಭದಲ್ಲಿ UGCಯ ಎಲ್ಲ ಅರ್ಹತೆ ಪಡೆದಿರ್ತಕ್ಕಂಥವರ ಸಂಖ್ಯೆ ಕೂಡ ಮೇಲ್ನೋಟಕ್ಕೆ ಕಂಡರೂ ಕೂಡ ಕೌನ್ಸಿಲಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಯನ್ನು ಅಥವಾ ಕೆಲಸವನ್ನು ಮಾಡುವಂಥದ್ದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಸಜ್ಜಿತ ಕನಕದಾಸರ ಭವನವನ್ನು ನಿರ್ಮಾಣ ಮಾಡಲು ಸೂಕ್ತ ನಿವೇಶನವನ್ನು ಒದಗಿಸಲು ತಾಲೂಕು ದಂಡಾಧಿಕಾರಿಗಳಿಗೆ ಸೂಚನೆ ನೀಡುತ್ತೇನೆ. ಜೊತೆಗೆ ಭವನ ನಿರ್ಮಾಣಕ್ಕೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡುತ್ತೇನೆ ಎಂದು ಶಾಸಕ ಮೇಲೂರು ರವಿಕುಮಾರ್ ಭರವಸೆ ನೀಡಿದರು. ರಾಷ್ಟ್ರೀಯ ನಾಡಹಬ್ಬಗಳ ಆಚರಣೆ ಸಮಿತಿ ಆಶ್ರಯದಲ್ಲಿ ನಗರದ ಪ್ರಜಾಸೌಧ ಕಚೇರಿಯ ಆವರಣದಲ್ಲಿ ನಡೆದ ಕನಕ ಜಯಂತಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಈ ದೇಶಕ್ಕೆ ಮತ್ತು ನಮ್ಮ ನಾಡಿನ ಅಭಿವೃದ್ಧಿಗಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ ಮತ್ತು ಪ್ರಾಣಗಳನ್ನು ತ್ಯಾಗ ಮಾಡಿದ ಮಹನೀಯರನ್ನು ಸ್ಮರಿಸಿ ಅವರ ಜೀವನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆದರ್ಶ ಸಮಾಜ ನಿರ್ಮಾಣ ಮಾಡುವ ಜೊತೆಗೆ ನಮ್ಮ ಜೀವನ ಸಾರ್ಥಕ ಆಗುತ್ತದೆ ಎಂದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಸಜ್ಜಿತ ಕನಕದಾಸರ ಭವನವನ್ನು ನಿರ್ಮಾಣ ಮಾಡುವ ಸಲುವಾಗಿ ಸೂಕ್ತ ನಿವೇಶನ ಒದಗಿಸುವ ನಿಟ್ಟಿನಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ನಿರ್ದೇಶನ ನೀಡುವ ಜೊತೆಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮುದಾಯದವರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ನಾವು ಎಲ್ಲ ಮಹನೀಯರು 12ನೇ ಶತಮಾನದಲ್ಲಿ ಏನು ನಾವು ನೋಡಿದಂಥ ವಿಶ್ವಗುರು ಬಸವಣ್ಣನವರು ಇನ್ನು ಹಲವಾರು ಮಹನೀಯರು ಈ ನಾಡಿಗಾಗಿ ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟು ತ್ಯಾಗವನ್ನು ಮಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವು ಸ್ಮರಿಸ್ಕೊಂಡು ಅವರ ಆದರ್ಶಗಳನ್ನ ನಾವು ಅಳವಡಿಸ್ಕೊಂಡಾಗ ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಇವೆಲ್ಲ ನಾವು ಗಮನದಲ್ಲಿಟ್ಕೊಂಡು ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ಕನಕದಾಸರು ಅನ್ನೋ ಹೆಸರು ಮಾಡಬೇಕಾದ್ರೆ ಅದಕ್ಕೊಂದು ಕಥೆ ಇದೆ, ಒಂದು ಇತಿಹಾಸ ಇದೆ. ಈ ಕನಕ ಅನ್ನೋಂಥದ್ದು ಅವರ ಒಂದು ಮನೆ ಕಟ್ಟಂಥ ಸಂದರ್ಭದಲ್ಲಿ ತಾಲೂಕಿನ ಈ ಸಮುದಾಯದ ಮುಖಂಡರುಗಳು ಮತ್ತು ಅಧ್ಯಕ್ಷರುಗಳು ಇವತ್ತು ಅವರ ಒಂದು ಬೇಡಿಕೆಯನ್ನು ಮುಂದೆ ಇಟ್ಟಿದ್ದಾರೆ. ಇವತ್ತು ಕನಕದಾಸರಿಗೆ ಭವನ ಕಟ್ಟಲಿಕ್ಕೆ ನಮಗೊಂದು ಜಾಗವನ್ನು ಕೊಡಬೇಕಂತೇಳಿ ಆದಷ್ಟು ಬೇಗ ಒಂದು ದಂಡಾಧಿಕಾರಿ ಗಮನಕ್ಕೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಆ ಸಮುದಾಯದವರಿಗೆ ನಾವು ಕನಕದಾಸರ ಒಂದು ಭವನ ಕಟ್ಟಲಿಕ್ಕೆ ಜಾಗವನ್ನು ಮಾಡಿಕೊಡ್ತೀರಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳ್ತಾ, ಇದೇ ವೇಳೆಯಲ್ಲಿ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅಧಿಕ ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಅದೇ ರೀತಿ ಸಮಾಜದ ಹಿರಿಯ ಮುಖಂಡರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುರುಬ ಸಮಾಜದ ಮುಖಂಡ ನಾಗರಾಜ್, ತಹಶೀಲ್ದಾರ್ ಗಗನ ಸಿಂಧು, ನಗರಸಭೆಯ ಪೌರಾಯುಕ್ತೆ ಅಮೃತ, ಸಮಾಜದ ಮುಖಂಡರಾದ ವೀರಾಪುರ ರಾಮಣ್ಣ, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ ರಾಮಂಜಿ, ಇತ್ತಲಹಳ್ಳಿ ವೆಂಕಟೇಶ್, ಕನಪ್ಪಹಳ್ಳಿ ಲಕ್ಷ್ಮೀನಾರಾಯಣ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಎಪ್ಪಾಶ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್. ಈಗ ಸಮುದಾಯದವರ ವತಿಯಿಂದ ಶ್ರೀ ಆಯುಷ್ಮಾನ್ ಮಾನ್ಯ ಅಧ್ಯಕ್ಷರು PLD ಬ್ಯಾಂಕ್ ಶಿಡ್ಲಘಟ್ಟ. ಇದೀಗ ಸಣ್ಣ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ.
ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್. ಇದೊಂದು ಆಯುರ್ವೇದದ ಉತ್ಪನ್ನ, ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ, ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು, ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತಿನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ಮತ್ತೊಮ್ಮೆ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ 538ನೇ ಕನಕದಾಸರ ಜಯಂತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದರು. ಕನಕದಾಸರು ಶ್ರೇಷ್ಠ ಹರಿಹರರು. ಇವರ ಆದರ್ಶಗಳನ್ನು ಪ್ರತಿಯೊಬ್ಬರ ಮೈಗೂಡಿಸಿಕೊಳ್ಳಬೇಕು. ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದ 15ನೇ ಶತಮಾನದ ಮಹಾನ್ ದಾರ್ಶನಿಕ ಎಂದು ಹೇಳಿದರು. ಇನ್ನು ಚಲನಚಿತ್ರ ನಟ ಧ್ರುವ ಸರ್ಜನ್ ಆಗಮನಕ್ಕೆ ಅಭಿಮಾನಿಗಳು ಕಿಕ್ಕಿರಿದರು. ಅಭಿಮಾನಿಗಳತ್ತ ನಟ ಧ್ರುವ ಸರ್ಜನ್ ಮುಗುಳ್ನಗೆ ಬೀರಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲ ಯಾವುದೆಂದು ಬಲ್ಲಿರಾ ಎಂದು ಭಾಷಣವನ್ನು ಪ್ರಾರಂಭಿಸಿದರು. ಎಲ್ಲ ನನ್ನ ಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರ. ಖುಷಿ ವಿಚಾರ ಏನು ಅಂದರೆ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಕರೆದಂಥ ಸ್ನೇಹಿತರಾದಂಥ ವೇಣು ಅವ್ರಿಗೆ ಹಾಗೆ ಉಮೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಸವರಾಜು, ಜಿಲ್ಲಾ ಪಂಚಾಯಿತಿ ಸಿಇಐ ಅನುರಾಧ, ಉಪ ಕಾರ್ಯದರ್ಶಿ ಶಿವಕುಮಾರ್, ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ, ಮುಖಂಡರಾದ ಕೆಸಿ ಮಂಜುನಾಥ್, ಕೋದಂಡರಾಮು, ಮಹೇಶ್ ಕುಮಾರ್ ಬಾಬು, ರವೀಂದ್ರ ಸಮಾಜದ ಮುಖಂಡರು, ಅಭಿಮಾನಿಗಳು ಇನ್ನಿತರರು ಇದ್ದರು. ಇಂದು ಗುಡಿಬಂಡೆ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ವತಿಯಿಂದ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಆಶ್ರಯದಲ್ಲಿ ಶ್ರೀ ಕನಕದಾಸರ 538ನೇ ಜಯಂತಿಯನ್ನು ಭವ್ಯವಾಗಿ ಮತ್ತು ಸಂಭ್ರಮಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವು ಗುಡಿಬಂಡೆ ಪಟ್ಟಣದ ಸರ್ಕಾರಿ ಬಾಲಕರ ಹಾಗೂ ಬಾಲಕಿಯರ ಪ್ರೌಢಶಾಲೆ ಆವರಣದಲ್ಲಿ ಭಕ್ತಿಭಾವದಿಂದ ಆರಂಭಗೊಂಡಿತು. ಗುಡಿಬಂಡೆ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಮತ್ತು ಪಟ್ಟಣ ಪಂಚಾಯಿತಿ ವತಿಯಿಂದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಶ್ರಯದಲ್ಲಿ ಶ್ರೀ ಕನಕದಾಸರ 538ನೇ ಜಯಂತಿಯನ್ನು ಭವ್ಯವಾಗಿ ಮತ್ತು ಸಂಭ್ರಮಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವು ಗುಡಿಬಂಡೆ ಪಟ್ಟಣದ ಸರ್ಕಾರಿ ಬಾಲಕರ ಹಾಗೂ ಬಾಲಕಿಯರ ಪ್ರೌಢಶಾಲೆ ಆವರಣದಲ್ಲಿ ಭಕ್ತಿ ಭಾವದಿಂದ ಆರಂಭಗೊಳ್ತು. ಬೆಳಗಿನಿಂದಲೇ ಪಟ್ಟಣದ ವಿವಿಧ ಭಾಗಗಳಲ್ಲಿ ಧಾರ್ಮಿಕ ಉತ್ಸಾಹದ ವಾತಾವರಣ ನಿರ್ಮಾಣವಾಯಿತು. ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಕಡೆಯಿಂದ ಕನಕದಾಸರ ಮೂರ್ತಿಯನ್ನು ಅಲಂಕರಿಸಿದ ರಥಗಳಲ್ಲಿ ಭವ್ಯ ಮೆರವಣಿಗೆ ರಾಜ್ಯ ಬೀದಿಗಳಲ್ಲಿ ನಡೆಯಿತು. ಡೋಲು, ತಮಟೆ, ಗೊಂಬೆ ಹಾಗೂ ನೃತ್ಯಗಳೊಂದಿಗೆ ಮಹಿಳೆಯರು, ಹಿರಿಯರು ಹಾಗೂ ನಾಗರಿಕರು ಉತ್ಸಾಹದಿಂದ ಪಾಲ್ಗೊಂಡರು. ಮೆರವಣಿಗೆಯು ಭಕ್ತಿ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಂದೇಶಗಳ ಸೊಗಸಾದ ಸಂಯೋಜನೆಯಂತಿತ್ತು. ಮೆರವಣಿಗೆಯ ನಂತರ ನಡೆದ ಸಾರ್ವಜನಿಕ ಸಮಾರಂಭವನ್ನು ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಉದ್ಘಾಟಿಸಿದರು ಮತ್ತು ಪ್ರಮುಖ ಭಾಷಣ ಕೂಡ ನೀಡಿದರು.
ಇದೇ ವೇಳೆ ಕನಕದಾಸರು ನಮ್ಮ ದೇಶದ ಸಾಮಾಜಿಕ ಪುನರುತ್ಥಾನದ ಮಹಾನ್ ಚಿಂತಕರು. ಅವರು ಬೋಧಿಸಿದ ಮೌಲ್ಯಗಳು ಇಂದು ಸಹ ಪ್ರಸ್ತುತವಾಗಿದೆ. ಅವರು ಬಡತನದಲ್ಲಿ ಹುಟ್ಟಿ ಅನ್ಯಾಯವನ್ನು ಎದುರಿಸಿ ಭಕ್ತಿಯ ಮೂಲಕ ಸಮಾಜದಲ್ಲಿ ಹೊಸ ಬೆಳಕನ್ನು ತಂದರು. ನಾವು ಅವರ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಪ್ರಗತಿ ಸಾಧಿಸಬಹುದು ಅಂದರು. ಒಂದು ಜಯಂತಿಗಳ ದಿವಸ ಸ್ಕೂಲಲ್ಲಿ ಒಂದು ಕ್ಲಾಸ್ ಮಕ್ಕಳಿಗೆ ಕನಕದಾಸ ಯಾರು, ಅವರು ನಡೆದಂತ ಜಾತಿ, ಅವ್ರು ನಡೆದಂತ ದಾರಿ, ಅವರ ಆದರ್ಶಗಳು ಆ ಮಕ್ಕಳಲ್ಲಿ ಚಿಕ್ಕಂದಿನಾಗ ಮೊಳಕೆ ಇದ್ದಾಗ ಮಾತ್ರ ಅದು ಬರಕ್ ಸಾಧ್ಯ ಅಂತ ನಾನು ಹೇಳಿದೆ ಇಷ್ಟೊತ್ತು ಉಸ್ತುವಾರಿ ಸಚಿವರಿಗೆ. ಆದರೂ ಜಯಂತಿಗಳನ್ನು ದಯವಿಟ್ಟು ನಾವಿನ ಮೇಲೆ ಆ ಮಹಾನ್ ಪುರುಷರ ನಡೆದು ಬಂದ ದಾರಿಯಲ್ಲಿ ನಡೆಯೋಣ, ಮಾಡೋಣ. ಜಯಂತಿಗಳು ಬೇಡ ಅಂತೆಲ್ಲ, ಆದರೆ ಅಷ್ಟು ಬೇರೆ ಏನೋ ಒಂದು ತೋರಿಸ್ಕೊಳ್ಳೋದಕ್ಕೆ ಬೇಡ. ಅವರ ಏನು ಅವರ ಗೀತೆಗಳಿರ್ಬೋದು, ಅವರ ಜೀವನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಒಂದು ಮಾತು ಹೇಳುತ್ತಾ, ಹಾಗೆ ನಮ್ಮ ಸಂಘದವರು ನನಗೆ ಲಾಸ್ಟ್ ಟೈಮೇ ಒಂದು ಮಾತು ಹೇಳಿದ್ರು, ನಮ್ಮ ಎಲ್ಲ ಸಮುದಾಯಗಳು ತಾವು ಜಾಗ ಕೊಟ್ಟಿದ್ರೆ ನಮಗೂ ಕೊಡಬೇಕು ಅಂತ. ಇವತ್ತು ಸರ್ವೆ ನಂಬರ್ 260 ಗುಡಿಬಂಡೆ ಗ್ರಾಮ ಸರ್ವೆ ನಂಬರ್ ಅಲ್ಲಿ 15 ಗುಂಟೆಗಳ ಜಮೀನನ್ನು ಕನಕದಾಸರ ಒಂದು ಸಂಘಕ್ಕೆ ನಾವು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ನವೀನ್ ಮಾತನಾಡುವಾಗ ಕಂದಾಯ ಗ್ರಾಮಗಳಿದೆ ಗುಡಿಬಂಡೆಯಲ್ಲಿ. ನಾನು ಈ ಸಲ ಶಾಸನ ಮುಗಿಯೋದ್ರೊಳಗಡೆಗೆ ನನ್ನ ಜೀವನದ ಒಂದು ಆಸೆ ಪ್ರತಿಯೊಬ್ಬರಿಗೂ ನಿವೇಶನ ಕೊಡಬೇಕಂತ ಕೊಡ್ತೀನಿ ಅನ್ನೋ ಮಾತು ತಮಗೂ ತಿಳಿಸಿ, ಹಾಗೂ ಇನ್ನಷ್ಟು ತಾವು ಇಲ್ಲಿರುವಂತಹ ಗುಡಿಬಂಡೆ ಪಟ್ಟಣದ ನಾಗರಿಕರನ್ನ ಸಹಕಾರ ನೀಡಿದರೆ ಆ ರಾಮಪಟ್ಟಣದ ಅಗಲೀಕರಣ ಮಾಡಬೇಕು, ಜನರಿಗೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಸಹಕರಿಸಿ ಅಂತ ಒಂದು ಮಾತನ್ನು ಹೇಳಿ ನಾನು ಎಷ್ಟೊಂದು ತಹಸೀಲ್ದಾರ್. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷರು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ತಹಶೀಲ್ದಾರ್, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು. ಮೆರವಣಿಗೆಯ ಬಳಿಕ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಕನಕದಾಸರ ಕೀರ್ತನೆಗಳು, ನೃತ್ಯಗಳು ಹಾಗೂ ನಾಟಕಗಳ ಮೂಲಕ ಕನಕದಾಸರ ಜೀವನದ ಸಂದೇಶವನ್ನು ಮನಮೋಹಕವಾಗಿ ಪ್ರದರ್ಶಿಸಿದರು. ಒಟ್ಟು ಕಾರ್ಯಕ್ರಮವು ಭಕ್ತಿ, ಸಾಂಸ್ಕೃತಿಕ ಉತ್ಸವ ಮತ್ತು ಸಾಮಾಜಿಕ ಸಂದೇಶಗಳ ಸಮಗ್ರ ಸಮ್ಮಿಲನವಾಗಿ ನಡೆಯಿತು. ಕನಕದಾಸರ ಆದರ್ಶಗಳು ಮತ್ತೊಮ್ಮೆ ಜನಮನದಲ್ಲಿ ನವಚೇತನ ತುಂಬಿದ್ವು. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ಮಿಟ್ಟೆಮರಿ ಗುರುರಾತ್ರಿ ಬ್ರಹ್ಮ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಆದ್ದರಿಂದ ವಿದ್ಯುತ್ ಕಂಬಗಳ ತಂತಿಗಳು ತೆರವುಗೊಳಿಸಿ ಯಾವುದೇ ಒಂದು ಅಪಾಯಗಳು ಮತ್ತು ದುರಂತಗಳು ನಡೆಯಬಾರದು ಎಂಬ ಉದ್ದೇಶದಿಂದ ಭೂಮಿಯ ಒಳಗಡೆ ಅಂಡರ್ ವಿದ್ಯುತ್ ಕೇಬಲ್ ಅಳವಡಿಕೆಗೆ ಸುಮಾರು 65 ಲಕ್ಷ ರು ವೆಚ್ಚದಲ್ಲಿ ಕಾಮಗಾರಿಕೆಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ತಾಲೂಕಿನ ಮಿಟ್ಟೆಮರಿ ಐತಿಹಾಸಿಕ ಪ್ರಸಿದ್ಧ ಮಿಟ್ಟೆಮರಿ ಗರುಡಾತ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ನಡೆಯಲಿದ್ದು, ಬ್ರಹ್ಮ ರಥೋತ್ಸವಕ್ಕೆ ನೆರೆಯ ಆಂಧ್ರಪ್ರದೇಶ ಸೇರಿದಂತೆ ಸುತ್ತಮುತ್ತಲಿನ ಜನರು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ. ಹಾಗೂ ಬ್ರಹ್ಮ ರಥೋತ್ಸವವು ಮಿಟ್ಟೆಮರಿ ಗ್ರಾಮದ ಸುತ್ತ 3 ಸುತ್ತು ಹಾಕುವ ವಾಡಿಕೆ ಮತ್ತು ಪರಂಪರೆ ರೂಢಿಯಾಗಿದೆ. ಬ್ರಹ್ಮ ರಥೋತ್ಸವವು 3 ಸುತ್ತು ಹಾಕುವ ಸಮಯದಲ್ಲಿ ವಿದ್ಯುತ್ ತಂತಿಗಳು ತಗುಲುತ್ತಿರುವ ವಿದ್ಯುತ್ ತಂತಿಗಳು ಅಡ್ಡಿಯಾಗಿರೋದ್ರಿಂದ ಅಂದು ಸಂಪೂರ್ಣ ವಿದ್ಯುತ್ ಕಡಿತ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದ್ದರಿಂದ ವಿದ್ಯುತ್ ಕಂಬಗಳ ತಂತಿಗಳು ತೆರವುಗೊಳಿಸಿ ಯಾವುದೇ ಒಂದು ಅಪಾಯಗಳು ಮತ್ತು ದುರಂತಗಳು ನಡೆಯಬಾರದು ಅನ್ನೋ ಉದ್ದೇಶದಿಂದ ಭೂಮಿಯ ಒಳಗಡೆ ಅಳವಡಿಕೆಗೆ ಸುಮಾರು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಡರ್ ವಿದ್ಯುತ್ ಕೇಬಲ್ ಅಳವಡಿಕೆ ಮಾಡಲಾಗ್ತಿದೆ ಅಂದರು. ಜಾತ್ರಾ ಸಮಯದಲ್ಲಿ ಈ ಮೇಲ್ಗಡೆ ಕೇಬಲ್ ಹೋಗಿತ್ತು, ರಥ ಎಳೆಯುವಾಗ ಅವತ್ತೆಲ್ಲ ನೆಂಟರು ಬಿಟ್ಟು ಕರೆಂಟ್ ಆಫ್ ಮಾಡಲೇಬೇಕಾಗಿತ್ತು. ಪಾಪ ಸುಮಾರು ಸಲ ನನಗೆ ಒತ್ತಾಯ ಮಾಡಿದರು, ಸರ್ ಇದಕ್ಕೊಂದು ಕೇಬಲ್ ಹಾಕ್ಸ್ಕೊಡಿ, ಇವತ್ತು ಕೇಬಲ್ ಹಾಕ್ಸ್ಕೊಟ್ರೆ ನಮ್ಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ, ಜಾತ್ರಾ ದಿವಸ ನಮಗೆ ದೇವಸ್ಥಾನ ಕಾರ್ಯಕ್ರಮ ಚೆನ್ನಾಗಿರ್ತದೆ. ಇವತ್ತು 31,65,000 ರೂಪಾಯಿ ಹಾಕಿ ಈ ಒಂದು ಇಲ್ಲಿಂದ ದೇವಸ್ಥಾನದ ಕೇಬಲ್ ಅಳವಡಿಕೆ ಮಾಡ್ತಿದೆ. ಮತ್ತು ಮಲ್ಗುರ್ಕಿಯಲ್ಲಿ ಲೈನ್ಗಳು ಮನೆ ಮೇಲ್ಗಡೆ ಹೋಗಿತ್ತು, ಅದಕ್ಕೆ ಹೆಚ್ಚು ಕಮ್ಮಿ 9,16,000 ರೂಪಾಯಿ ಅದಕ್ಕೂ ಹಾಕಿದ್ದೀವಿ. ಮತ್ತು ಗುರ್ರಾಲ್ದಿನಾಗ ಒಂದು 9 ಲಕ್ಷ ರೂಪಾಯಿ ಲೈನ್ ಚೇಂಜ್ ಮಾಡೋಕ್ಕೆ, ಟೋಟ್ಲ್ ಒಂದು ಹೆಚ್ಚು ಕಮ್ಮಿ 60 ಲಕ್ಷ ರೂಪಾಯಿ, ಹೆಚ್ಚು ಕಮ್ಮಿ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು KEB ವತಿಯಿಂದ ಈ ಒಂದು ಅನುದಾನವನ್ನು ಕೊಟ್ಟು ಜನರಿಗೆ ಏನು ತೊಂದರೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರ್ವಾಹಕ ಎಂಜಿನಿಯರ್ PG ರಮೇಶ್ ಕುಮಾರ್, JE ನಾರಾಯಣಸ್ವಾಮಿ, ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಸೋಮಶೇಖರ್, ಬೆಸ್ಕಾಂ ಇಲಾಖೆ ಸುಕುಮಾರ್, ಗುತ್ತಿಗೆದಾರ ಮುರಳಿ, KDP ಸದಸ್ಯ ಗುಂಟಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ AV ಪೂಜಪ್ಪ,
ಮಾಜಿ ಸದಸ್ಯ ಬುರಮಡುಗು ನರಸಿಂಹಪ್ಪ, ಮದ್ದಿರೆಡ್ಡಿ, ಸುನೀಲ್ ಬಾರ್, ಎಂಬಿ ವೆಂಕಟೇಶ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಕನಕದಾಸರು ನಾಡಿನ ಉದ್ದಗಲಕ್ಕೂ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಭಕ್ತಿಭಾವ, ವೈರಾಗ್ಯಗಳನ್ನು ಸಾರಿ ಸಮಾಜವನ್ನು ತಮ್ಮ ಅನೇಕ ಕೀರ್ತನೆಗಳ ಮುಖಾಂತರ ಅರಿವು ಮೂಡಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ದಾಸಶ್ರೇಷ್ಠ ಕನಕದಾಸರ ಕೊಡುಗೆ ಅಪಾರವಾದದ್ದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಕನಕ ಜಯಂತಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ತಮ್ಮ ದಾಸಪದಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ಎತ್ತಿ ಹಿಡಿದ, ಶತಮಾನಗಳ ಹಿಂದೆಯೇ ಜಾತಿ ತಾರತಮ್ಯಗಳ ವಿರುದ್ಧ ಹೋರಾಡಿದ, ಭಕ್ತಿ ಪಂಥದ ಮುಖ್ಯ ಹರಿದಾಸರಾಗಿದ್ದ, ದಾಸರಲ್ಲಿ ಶ್ರೇಷ್ಠ ದಾಸರಾಗಿದ್ದಂತಹ ಕನಕದಾಸರು ಅಂತ ಮಹನೀಯರ ಜಯಂತಿ ಆಚರಿಸುತ್ತಿರುವುದು ನಮ್ಮ ಭಾಗ್ಯ. ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ನವ ಸಮಾಜ ನಿರ್ಮಾಣ ಮಾಡಲು ಕನಕದಾಸರ ಚಿಂತನೆ, ತತ್ವ ಮತ್ತು ಅವರ ಆದರ್ಶಗಳನ್ನು ಇಂದಿನ ಯುವಕರು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗೂ ಅವರ ಸಾಹಿತ್ಯದ ಬಗ್ಗೆ ಅಧ್ಯಯನ ಹಾಗೂ ಸಂಶೋಧನೆಗಳನ್ನು ನಡೆಸುವ ಅಗತ್ಯ ಇದೆ ಎಂದರು. ದಾಸರ ಗೀತೆಗಳನ್ನು ಹಾಡಿ ಜನರಿಗೆ ತಿಳುವಳಿಕೆ ನೀಡಿದಂತ ಮಹಾನ್ ಭಾವ ಭಗವಂತ ಇದ್ದಾನೆ. 1500 ಸುಮಾರು ಹೆಚ್ಚು ಕಮ್ಮಿ 316 ಒಂದು ವಚನಗಳನ್ನು ಬರೆದಿದ್ದಾರೆ. ಕರ್ನಾಟಕ ಸಂಗೀತದಲ್ಲಿ ಅವರು ಅಶ್ವಿನಿ ದೇವರು ಅಂತ ಇದ್ದಾರೆ. ಅಂತ ಒಬ್ಬ ಮಹಾನ್ ಭಾವ ಕನಕದಾಸರು. ಅವ್ರು ಮಾಡ್ತಾ ಇದ್ರು ಇಷ್ಟೇ, ಹಳ್ಳಿಗೆ ಹೋಗ್ತಾ ಇದ್ರು, ಎಲ್ಲಿ ಜನ ಇರ್ತಾರೆ, ಎಲ್ಲಿ ಬಡವರು ಇರ್ತಾರೆ, ಎಲ್ಲಿ ಜ್ಞಾನ ಇದ್ದಾರೆ ಇರ್ತಾರೆ, ಅವ್ರ ಜೊತೆ ಹೋಗಿ ಸಮಾಜಮುಖಿ ಕಾರ್ಯಕ್ರಮ ಪಾಲ್ಗೊಳ್ಳೋ ತರ ಮಾಡ್ತಾ ಇದ್ರು. ಅವರು ಒಂದು ಬೇಸರ ಆಗುತ್ತೆ. ಅವ್ರು ಏನ್ ಹೇಳಿದ್ರು, ಕುಲ ಅಂತ ಹೊಡೆದಾಡ್ಕೊಂಡು ಯಾಕೆ ಸಾಹಿತ್ಯ ಅಂತ ಹೇಳಿದ್ರು. ಆದ್ರೆ ನಮ್ಮ ಸರ್ಕಾರ ಒಂದು ಒಳ್ಳೆ ಸದುದ್ದೇಶ ಇಟ್ಟುಕೊಂಡು ಇಂಥ ಮಹಾನುಭಾವರು ಗೌರವ ಸಲ್ಲಿಸುವಂತ ಕಾರ್ಯಕ್ರಮದ ಫಲವಾಗಿ ಇವತ್ತು ಇಂಥ ಮಹಾನುಭಾವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರ ಆದೇಶ ನೀಡಿತು. ಜಾಸ್ತಿ ನನಗೆ ಗೊತ್ತಿರೋ ಮಟ್ಟ ದಾಸರಲ್ಲಿ ಅತಿ ಹೆಚ್ಚು ಈ ಜಾತಿ ಬಗ್ಗೆ, ಕುಲದ ಬಗ್ಗೆ ಮಾತನಾಡಿದ್ದು ನಮ್ಮ ಕನಕದಾಸ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಈಗ ಅಂದ್ರೆ, ಇನ್ನ ಜಾಸ್ತಿ ನಮ್ಮ ಸರ್ಕಾರ ಮಾಡಿದ್ದು ಒಂದು ಉದ್ದೇಶಕ್ಕಾದ್ರೆ ನಾವು ಮತ್ತೊಂದು ಉದ್ದೇಶಕ್ಕೆ ಬಳಸ್ಕೊಳ್ತಾ ಇದ್ದೀವಿ. ಈಗ ಏನಾಗ್ತಾ ಇದೆ, ಜಾತಿ ನೋಡಿ, ಇಲ್ಲಿ ಕುರುಬರು ಬಿಟ್ಟು ಬೇರೆಯವರು ಒಬ್ಬರು ಬಂದಿಲ್ಲ. ನಾನು ಈ ಜಯಂತಿ ಬಂದ ಜಾತಿ ಕನಕದಾಸ ಅಂದ್ರೆ ನಾವು ಕುಲಕ್ಕಾಗಿ ಹೊಡೆದಾಡ್ಕೊಳ್ತಾ ಇದ್ವಿ. ಆ ಪರಿಸ್ಥಿತಿ ನಿರ್ಮಾಣ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಹನುಮಂತರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಸತ್ಯನಾರಾಯಣ ರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥಾಪಕ ನಾಗರಾಜ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶಿವಪ್ಪ, ಬೆಸ್ಕಾಂ ಇಲಾಖೆ ಸಹಾಯಕ ಇಂಜಿನಿಯರ್ ಸೋಮಶೇಖರ್, ತಾಲೂಕು ದೈಹಿಕ ಶಿಕ್ಷಕ ರಂಗನಾಥ್, ಪಶು ಇಲಾಖೆ ಕೃಷ್ಣಮೂರ್ತಿ, ಕಂದಾಯ ನಿರೀಕ್ಷಕ ಪ್ರಶಾಂತ್, ಕುರುಬರ ಸಮುದಾಯದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶ್ರೀನಾಥ್, ಮುಖಂಡರಾದ ವಿವಿ ಶ್ರೀನಿ ಹೋಟೆಲ್ ಮಾಲೀಕ ವಡ್ಡೋಲಪಲ್ಲಿ ಶ್ರೀನಿವಾಸ್, ಮುಖಂಡರಾದ ಸುಧಾಕರ್, ನಾರಾಯಣ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಸುಬ್ಬು, ಬಾಗೇಪಲ್ಲಿ, ರಾಯಲ್ಸ್ ಕನ್ನಡ. 3 ದಿನಗಳಿಂದ ಕಾಣೆಯಾಗಿದ್ದ ತಟ್ಟಹಳ್ಳಿ ಗ್ರಾಮದ ನಿವಾಸಿ ಆದೆಪ್ಪ, ವಯಸ್ಸು 75, ಚೆಂಡೂರು ಗ್ರಾಮದ ಕೆರೆಯಲ್ಲಿ ಅನುಮಾನಾಸ್ಪದವಾಗಿ ಶವವಾಗಿ ಪತ್ತೆಯಾಗಿದ್ದಾರೆ. ನವೆಂಬರ್ 5ರ ರಾತ್ರಿ ಮನೆಯಿಂದ ಹೊರಟು ಹೋದ ಬಳಿಕ ಆದೆಪ್ಪ ವಾಪಸ್ ಮನೆಗೆ ಬಂದಿರಲಿಲ್ಲ. ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಎಲ್ಲೆಡೆ ಹುಡುಕಾಟ ನಡೆಸಿದ್ರು. ಬಾವಿ, ಕೆರೆ, ಬಂಧು ಬಳಗದ ಮನೆಗಳು ಎಲ್ಲವನ್ನ ಪರಿಶೀಲಿಸಲಾಯಿತು. ಆದಾಗ್ಯೂ ಯಾವುದೇ ಸುಳಿವು ದೊರೆತಿರಲಿಲ್ಲ. ನವೆಂಬರ್ 8ರ ಬೆಳಗ್ಗೆ ಸುಮಾರು 8 ಗಂಟೆಯ ಸುಮಾರಿಗೆ ಚೆಂಡೂರು ಗ್ರಾಮದ ಕೆರೆಯಲ್ಲಿ ಶವ ತೇಲ್ತಿರೋದು ಸ್ಥಳೀಯರಿಗೆ ಕಂಡುಬಂದಿದ್ದು, ತಕ್ಷಣವೇ ವಿಷಯವನ್ನು ಆದೆಪ್ಪ ಅವರ ಪತ್ನಿ ಗೋಪಮ್ಮ ಅವರಿಗೆ ತಿಳಿಸಿದ್ದಾರೆ. ಮಾಹಿತಿ ತಿಳಿದ ತಕ್ಷಣ ಗುಡಿಬಂಡೆ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಶವವನ್ನು ಹೊರತೆಗೆದ ವೇಳೆ ಕೈಕಾಲು ಹಗ್ಗದಿಂದ ಕಟ್ಟಿರೋದು ಹಾಗೂ ಹೊಟ್ಟೆ ಭಾಗಕ್ಕೆ ಗಡಾರಿನಿಂದ ಹೊಡೆದಿರುವ ಗುರುತುಗಳು ಪತ್ತೆಯಾದವು.
ಈ ಹಿನ್ನೆಲೆಯಲ್ಲಿ ಶವ ಮೇಲಕ್ಕೆ ತೇಲದಂತೆ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿರಬಹುದು ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿದೆ. ಸಾವಿನ ಕುರಿತು ಅನುಮಾನ ವ್ಯಕ್ತಪಡಿಸಿದ ಪತ್ನಿ ಗೋಪಮ್ಮ ಅವರು, ನಮ್ಮವರ ಸಾವಿನ ಹಿಂದೆ ಯಾರಾದರೂ ಕೈವಾಡ ಇರಬಹುದು, ಇದಕ್ಕೆ ಸೂಕ್ತ ತನಿಖೆ ನಡೆಸಬೇಕು ಅಂತ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಳಿಸಲಾಗಿದ್ದು ನಂತರ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಈ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಮುಂದುವರಿಯುತ್ತಿದೆ. ಹುಡುಕ್ತಾ ಇದ್ವಿ, ಡ್ರೋನ್ ಕ್ಯಾಮ್ರಾದಲ್ಲಿ ಹುಡುಕ್ತಾ ಇದ್ವಿ, ಪೊಲೀಸ್ನವ್ರನ್ನ ಕರೆಸಿದ್ವಿ, ಹುಡುಕಿದ್ವಿ, ಎಲ್ಲ ಆಯಿತು. ಆದರೆ ಲಾಸ್ಟ್ ದಿನ ಇವತ್ತು ಕೆರೆಯಲ್ಲಿ ಹುಡ್ಕಕ್ಕೆ ಬಂದಾಗ ನಾವು, ನನ್ನ ತಮ್ಮ, ಇನ್ನೊಬ್ಬರು ನಮ್ಮ ರಿಲೇಷನ್ನ ಇನ್ನೊಬ್ಬರು 3 ಜನ ನೋಡಿದ್ವಿ. ಅಲ್ಲಿ ನೋಡಿಬಿಟ್ಟು ಈ ಬಾಡಿ ನಮ್ಮದೇ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ಆಚೆ ಇದು ಮಾಡಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಲಾಗಿದೆ. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ಇದೀಗ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಲೂರು ವಿಧಾನಸಭೆ ಕ್ಷೇತ್ರದ ಮರುಮತ ಎಣಿಕೆ ವಿಚಾರ. ಕೋಲಾರ ಹೊರವಲಯದ ಟಮಕ ಬಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮರುಮತ ಎಣಿಕೆ. ಕೋಲಾರ ಡಿಸಿ ಎಂಆರ್ ರವಿ ಹಾಗೂ ಎಸ್ಪಿ ನಿಖಿಲ್ ಅವರಿಂದ ಪರಿಶೀಲನೆ. ಚಿಕ್ಕಬಳ್ಳಾಪುರ ಕನ್ನಡ ಭವನದಲ್ಲಿ ಕನಕದಾಸರ ಜಯಂತಿ ಆಚರಣೆ. ಜಾತಿ ಅಸಮಾನತೆ ವಿರುದ್ಧ ಬಹುದೊಡ್ಡ ಕ್ರಾಂತಿ ಮಾಡಿದವರು ಕನಕದಾಸರು. ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಸಜ್ಜಿತ ಕನಕದಾಸರ ಭವನವನ್ನ ನಿರ್ಮಾಣ ಮಾಡಲು ಸೂಕ್ತ ನಿವೇಶನವನ್ನ ಒದಗಿಸಲು ತಾಲೂಕು ದಂಡಾಧಿಕಾರಿಗಳಿಗೆ ಸೂಚನೆ ನೀಡುತ್ತೇನೆ. ಶಾಸಕ ಮೇಲೂರು ರವಿಕುಮಾರ್ ಭರವಸೆ. ವಾರ್ತೆಗಳು ಮುಕ್ತಾಯವಾಗಿದೆ. ನಮಸ್ಕಾರ. ಭರವಸೆಯ ಬದುಕು ರಾಯಲ್ಸ್ ಕನ್ನಡ.